ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಶುಕ್ರವಾರ, ಆಗಲೇ ಟೈಮ್ ಬಂದುಬಿಟ್ಟು 8:30 ಆಗಿದೆ. ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಬೇಗನೆ ಎದ್ಬಿಟ್ಟು ಸ್ನಾನ ಎಲ್ಲ ಮಾಡಿಬಿಟ್ಟು ಮನೆ ಕೆಲಸ ಎಲ್ಲ ಮುಗಿಸಿ ಮತ್ತು ಒಂದು ಸ್ವಲ್ಪ ಅನ್ನ ಮಾಡಿದೆ. ಅನ್ನ ಮಾಡಿ ಚಟ್ನಿ ಮಾಡಿದ್ದೀನಿ. ಒಂದು ಸ್ವಲ್ಪ ಶೇಂಗಾ ಬೀಜ ಮತ್ತು ಸ್ವಲ್ಪ ಕಾಯಿ, ಹಸ್ರುಗಾಯಿ ಅವೆಲ್ಲ ಹಾಕ್ಬಿಟ್ಟು ಚಟ್ನಿ ಮಾಡಿದ್ದೀನಿ, ಅನ್ನ ಚಟ್ನಿ. ನಾನು ನಮ್ಮ ಮನೆಯವ್ರು ಬಂದುಬಿಟ್ಟು ಇವಾಗ ಪಾಪು ನೋಡ್ಕೊಂಬರೋಕ್ಕೆ ಊರಿಗೆ ಹೋಗ್ತಾಯಿದ್ದೀವಿ, ನಮ್ಮ ಅಕ್ಕರ ಊರಿಗೆ. ನೋಡ್ಕೊಂಬರ್ಬೇಕು. ತುಂಬ ದಿನ ಆಯಿತು, ಡೆಲಿವರಿ ಆಗಿ ಆಗಲೇ 2 ತಿಂಗಳಾಯ್ತು. ಈಗ 1 ತಿಂಗಳು ತುಂಬ 2 ತಿಂಗಳಲ್ಲಿ ಇದೆ. ಈಗ ಅತ್ತೆ ಕೂಡ ಅಲ್ಲೇ ಇದ್ದಾರೆ. ಅದಕ್ಕೆ ಹೋಗ್ಬೇಕಿತ್ತು, ಇಷ್ಟೊತ್ತಿಗೆ ನೋಡ್ಕೊಂಬರೋಕ್ಕೆ ಹೋಗೋಕ್ಕಾಗಲಿಲ್ಲ. ಅದಕ್ಕೆ ಹೆಂಗೋ ಬಂದಿದ್ದೀನಲ್ಲ, ನೋಡ್ಕೊಂಬಿಟ್ಟು ಹಂಗೆ ಊರಿಗೆ ಹೋಗೋಣ ಅಂತ ಹೇಳಿ ಬಂದಿದ್ದೀನಿ. ಇವತ್ತು ಹೋಗಿ ನೋಡ್ಕೊಂಬರ್ತೀವಿ. ಮತ್ತು ನಾಳೆ ಶನಿವಾರ ಹೋಗ್ಬೇಕು ಊರಿಗೆ. ನನ್ನ ಮಗ ಕೂಡ ವೀಡಿಯೋ ಕಾಲ್ ಮಾಡಿದ್ದೀನಿ, ಮಾತಾಡ್ತಾನೆ ಇಲ್ಲ, ಮುನ್ಸ್ಕೊಂಡ್ಬಿಟ್ಟಿದ್ದಾನೆ. ನಾನು ಬರ್ತೀನಿ ಅಂತ ಹೇಳ್ತಾ ಇದ್ದಾನೆ. ತುಂಬ ಬೇಜಾರಾಗ್ತಾಯಿದೆ ಅವ್ನು ನೋಡಿದ್ರು ಕೂಡ ಫೋನಲ್ಲಿ. ಇಲ್ಲ, ಚಿಕ್ಕಮ್ಮನೂ ಫೋನ್ ಮಾತಾಡೋ ಚಿಕ್ಕಮ್ಮನ ಹತ್ರ ಕೂಡ ಚೆನ್ನಾಗಿದ್ದಾನೆ, ನೋಡ್ಕೊತೀನಿ. ಅವಾಗ ಕೇಳ್ತಾ ಇರ್ತಾನೆ, ಮಾಮೂಲಿ ಅಲ್ವಾ, ಮರೆಯೋಕ್ಕಾಗಲ್ಲ ಬೇಗ ಅಂತೇಳಿ. ಅದಕ್ಕೆ ಅವನ ಕಡೆನೇ ಸ್ವಲ್ಪ ಜಾಸ್ತಿನೇ ನನಗೆ ಒಂಥರ ಅನ್ನಿಸ್ತಾ ಇದೆ, ತುಂಬ ಫೀಲ್ ಆಗ್ತಾಯಿದೆ. ಅದಕ್ಕೆ ಮತ್ತು ಈಗ ಇದು ಇಂಪಾರ್ಟೆಂಟು ಅದು ಇಂಪಾರ್ಟೆಂಟ್, ಎರಡು ಕೂಡ ಬಿಟ್ಕೊಡೋಕ್ಕಾಗಲ್ಲ. ಅದಕ್ಕೆ ಅಲ್ಲೇ ಸದ್ಯ ನಮ್ಮ ಚಿಕ್ಕಮ್ಮ ಮತ್ತು ಅಣ್ಣ ಅವರೆಲ್ಲ ಇದ್ದಾರೆ. ಅಲ್ಲೇನು ಅಷ್ಟೊಂದು ಇದಿಲ್ಲ, ನೋಡ್ಕೊತಾರೆ, ಚೆನ್ನಾಗೇ ನೋಡ್ಕೊತಾರೆ. ಆದರೂ ಅವನಿಗೆ ಸ್ವಲ್ಪ ನೆನೆಸ್ಕೊತಿರ್ತಾನಲ್ಲ, ಅದೇ ಬೇಜಾರು ಅಷ್ಟೇ. ನೋಡೋಣ ಬನ್ನಿ, ಅಲ್ಲಿ ನಮ್ಮ ಅಕ್ಕ ಊರಿಗೆ ಹೋಗ್ಬಿಟ್ಟು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇನ್ನು ನಮ್ಮ ಮಾವ ಕೂಡ ಮನೇಲಿ ಇದ್ರಲ್ವ, ಮಾವನಿಗೆ ಹೇಳಿಬಿಟ್ಟು ನಾವು ಹೋಗಿ ಬರ್ತೀವಿ ಅಂತ ಹೇಳಿ ಹೊರಟ್ವಿ. ಮತ್ತು ತೋಟಕ್ಕೆ ಬಂದ್ವಿ. ನೆಕ್ಸ್ಟ್ ತೋಟಕ್ಕೆ ಬಂದುಬಿಟ್ಟು ನಮ್ಮ ಮನೆಯವರು ಬಟ್ಟೆ ಎಲ್ಲ ಅಲ್ಲೇ ಇದ್ದು, ಸ್ವಲ್ಪ ಕೆಲಸ ಇದೆ, ಕೆಲಸ ಮುಗಿಸ್ಕೊಂಡ್ಬಿಟ್ಟು ನಾನು ಹೊರಡ್ತೀನಿ ಅಂತ ಹೇಳಿದ್ರಲ್ವ, ಅದಕ್ಕೋಸ್ಕರ ಒಂದಿನ ಸ್ವಲ್ಪ ಕೆಲಸ ಇತ್ತು, ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಅವ್ರು ಕೆಲಸ ಮಾಡ್ಕೊತಾ ಇದ್ರು. ಇಲ್ಲಿ ಈ ಕಡೆ ಹಸು ಎಲ್ಲ ಮಲ್ಕೊಂಡಿದ್ವಿ, ನೋಡ್ತಾ ಇದ್ದೆ ಎಷ್ಟು ಚೆನ್ನಾಗಿದೆ ಇದು ಹಸು ಅಂತ. ಮತ್ತು ನನಗೊಂದು ಡೌಟ್ ಬಂತು, ಇದು ಯಾಕೆ ಈ ಥರ ಪೈಪೆಲ್ಲ ಇಟ್ಬಿಟ್ಟು ಬಕೆಟ್ಗೆಲ್ಲ ಹೋಗ್ತಾ ಇದೆ ಗಂಜಲ, ಯಾಕೆ ಎಲ್ಲ ಕ್ಲೀನ್ ಮಾಡೋಕ್ಕೆ ಕಷ್ಟ ಆಗುತ್ತಾ ನಿಮಗೆ ಅಂತ ನಾನು ಆ ಥರ ಕೇಳಿದೆ. ನನಗೆ ಗೊತ್ತಿರಲಿಲ್ಲ ಮ್ಯಾಟ್ರ್ ಈ ಥರ ಇದೆ ಅಂತ ಹೇಳ್ಬಿಟ್ಟು. ಅವ್ರು ಹೇಳಿದ್ರು ಆ ಥರ ಅಲ್ಲ, ಅದಕ್ಕಲ್ಲ, ಕ್ಲೀನ್ ಮಾಡೋದೇನು ಮಾಡ್ತೀವಿ, ಇದು ಹಸುದು ಸಗಣಿ ಇರುತ್ತಲ್ವ, ಸಗಣಿ ಮತ್ತು ಗಂಜಲ ಇರುತ್ತಲ್ವ, ಗಂಜಲದಿಂದ ಜೀವಾಮೃತ ಅನ್ನೋದನ್ನು ತಯಾರಿಸ್ತೀವಿ ಅಂತ ಹೇಳಿದರು. ನನಗೆ ಹೊಸ್ದಾಗಿ ಕೇಳಿಸ್ಕೊಂಡೆ ನಾನು. ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ ಈ ಥರನೂ ಉಪಯೋಗಿಸ್ತಾರೆ ಗಿಡಗಳಿಗೆಲ್ಲ ಮತ್ತು ಬೆಳೆಗೆಲ್ಲ ಈ ಥರ ಯೂಸ್ ಮಾಡ್ಬೋದು ಅಂತ ಹೇಳಿ. ಕೆಲವ್ರಿಗೆಲ್ಲರಿಗೂ ಗೊತ್ತಿರುತ್ತೆ, ಆದರೆ ನಾನು ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ, ಅವ್ರು ಹೇಳ್ದಾಗೆ ನನಗೆ ಗೊತ್ತಾಗಿದ್ದು. ಇನ್ನು ಈ ಕಡೆ ಬಕೆಟ್ ಇಟ್ಟಿದ್ರು ಗಂಜಲ ಎಲ್ಲ ಅದರೊಳಗೆ ಹೋಗೋಕ್ಕೆ. ಇದೆಲ್ಲ ಏನು ಮಾಡ್ತೀರಾ ಅಂತ ಕೇಳಿದೆ. ಮತ್ತು ಈ ಕಡೆ ಪಕ್ಕಕ್ಕೆ ಒಂದು ಡ್ರಮ್ ಇಟ್ಟಿದ್ರು, ದೊಡ್ಡ ಡ್ರಮ್ಮು. ಇಲ್ಲಿ ನೋಡಿ ಎಷ್ಟೊಂದಿದೆ, ಇದು ಮುಟ್ಟಿದ್ದಾರೆ ಮುನಿ. ಹೋದಾಗೆಲ್ಲ ಬರೀ ಅದ್ರ ಜೊತೆನೇ ಆಟ ಆಡ್ತಾ ಇದ್ದೆ ನಾನು, ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಿರೋದು ಅದ್ರ ಜೊತೆನೇ. ಒಂಥರ ಏನೋ ತುಂಬ ಖುಷಿ ಕೊಡ್ತಾಯಿತ್ತು ನನಗೆ. ಇನ್ನು ಬಕೆಟ್ ಎಲ್ಲ ತುಂಬ ತಕ್ಷಣ ಇಲ್ಲಿ ಒಂದು ಡ್ರಮ್ ಇಟ್ಟಿದ್ದಾರೆ ದೊಡ್ಡ, ಆ ಡ್ರಮ್ಮಿನ ತುಂಬವರೆಗೂ ಎಲ್ಲ ಶೇಖರಣೆ ಮಾಡ್ತಾರಂತೆ. ಅದೆಲ್ಲ ಡ್ರಮ್ ಎಲ್ಲ ಫುಲ್ ಆದಮೇಲೆ ನೆಕ್ಸ್ಟ್ ಅವ್ರಿಗೆ ಎಷ್ಟು ಬೇಕಷ್ಟು ಇದು ಜೀವಾಮೃತ ಅನ್ನೋದನ್ನು ತಯಾರು ಮಾಡ್ತಾರಂತೆ. ನೋಡ್ತಾ ಇರ್ಬೋದು, ಆಗಲಿ ಇಷ್ಟೊಂದು ಗಂಜಲ ಎಲ್ಲ ಹಿಡಿದು ಹಾಕಿದ್ರು ನಮ್ಮ ಮನೆಯವರು. ಡೈಲಿ ಅಂದರೆ 2 ದಿನಕ್ಕೊಂದ್ಸತಿ 3 ದಿನಕ್ಕೊಂದ್ಸತಿ ತುಂಬಿದ ತಕ್ಷಣವೇ ಈ ಥರ ಎಲ್ಲ ಒಂದು ಹತ್ರ ಹಾಕ್ತಾರಂತೆ. ಇದು ಪ್ಯೂರು, ಯಾವುದೇ ಕೆಮಿಕಲ್ಲು ಏನು ಯೂಸ್ ಮಾಡೋದಿಲ್ಲ. ಅದಕ್ಕೆ ತೋರಿಸ್ತೀನಿ ಬಾ, ನಾವೆಲ್ಲ ಆಗಲೇ ರೆಡಿ ಮಾಡಿ ಇಟ್ಟಿದ್ದೀವಿ, ತೋರಿಸ್ತೀನಿ ಬಾ, ಅಲ್ಲಿ ಒಂದು ಸ್ವಲ್ಪ ಕೆಲಸ ಇದೆ, ಕೆಲಸ ಮುಗಿಸ್ಕೊಂಡು ಹೋಗೋಣ ಅಂತ ಕರ್ಕೊಬಂದರು. ಇಲ್ಲೊಂದು ದೊಡ್ಡದು ಇದಿದೆ, ನುಗ್ಗೆ ಮರ ಇದೆ, ಅದ್ರ ಕೆಳಗೆ 3 ಡ್ರಮ್ಮಿನ ತುಂಬ ಆಗಲೇ ಜೀವಾಮೃತನ ತಯಾರಿಸ್ಬಿಟ್ಟು ಆಲ್ರೆಡಿ ಇಟ್ಟಿದ್ರು. ಇನ್ನೇನು ನಾಳೆ ಗಿಡಗಳಿಗೆ ಹಾಕಬೇಕು ಅಂತ ಹೇಳಿ ಅವರು ಆಗಲೇ ಪ್ರಿಪ್ರೇಷನ್ ಮಾಡ್ಕೊಂಡಿದ್ರು ಮುಂಚೆನೇ. ಇನ್ನು ಅದನ್ನು ಒಂದು ದಿನಕ್ಕೆ 3 ಸತಿ ಅದನ್ನು ನೀಟಾಗಿ ಮಿಕ್ಸ್ ಮಾಡಬೇಕಂತೆ. ಒಂದು ದಿನದಲ್ಲಿ 3 ಟೈಮ್ ಅದನ್ನು ಮಿಕ್ಸ್ ಮಾಡಬೇಕಂತೆ. ಈ ಥರ ಹೇಳ್ತಾಯಿದ್ರು, ಈ ಥರ ಎಲ್ಲ ಮಿಕ್ಸ್ ಮಾಡಬೇಕು ಇದನ್ನು ಅಂತೇಳಿ. ನನಗೆ ಗೊತ್ತಿಲ್ಲ, ನಾನೇನಿದು ಬರೀ ಸಗಣಿ ಮತ್ತು ಗಂಜಲ ನೀರು ಅಂತ ಅಂದ್ಕೊಂಡಿದ್ದೆ. ಬಟ್ ಅವರೆಲ್ಲ ವಿವರ್ಸ್ ಹೇಳ್ದಾಗಲೇ ನನಗೆ ಅರ್ಥ ಆಗಿದ್ದು. ನೋಡ್ತಿರ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬರುತ್ತಾ ಇದೆ ಅಂತೇಳ್ಬಿಟ್ಟು. ಇದನ್ನು ಬಂದುಬಿಟ್ಟು ಒಂದೇ ದಿಕ್ಕಲ್ಲೇ ನಾವು ತಿರುಗಿಸ್ತಾ ಇರಬೇಕಂತೆ. ಅಂದರೆ ಗಡಿಯಾರ ಯಾವ ಥರ ಒಂದೇ ದಿಕ್ಕಿಗೆ ತಿರುಗುತ್ತೋ ಅದೇ ಶೇಪಲ್ಲೇ ತಿರುಗಿಸ್ತಾ ಇರಬೇಕಂತೆ. ಮತ್ತು ಉಲ್ಟಂ ಪಲ್ಟ ತಿರುಗಿಸೋಂಗಿಲ್ಲ, ಯಾಕೆಂದರೆ ಅದರಲ್ಲಿ ತುಂಬ ಜೀವಕೋಶಗಳು ಉತ್ಪತ್ತಿ ಆಗಿರುತ್ತಂತೆ. ಅದಕ್ಕೋಸ್ಕರ ಅವು ಮತ್ತೆ ಸತ್ತೋಗ್ತವೆ, ಅವನ್ನ ನಾವು ಮಿಸ್ಸಾಗಿ ಅಡ್ಡದಿಡ್ಡಿ ಎಲ್ಲ ತಿರುಗಿಸ್ಬಿಟ್ರೆ ಅಂತ ಹೇಳ್ಬಿಟ್ಟು ಅವರು ಹುಷಾರದಿಂದ ಒಂದೇ ದಿಕ್ಕಿಗೆ ನೀಟಾಗಿ ತಿರುಗಿಸ್ತಾ ಇದ್ದಾರೆ. ಈ ಥರ ಎಲ್ಲ ನೊರೆ ಎಲ್ಲ ಬಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಕೂಡ ಹೇಳ್ತಾಯಿದ್ರು ಅವರು. ಈ ಥರ 3 ಡ್ರಮ್ಗೆಲ್ಲ ಸ್ಟಾಕ್ ಮಾಡಿದ್ದಾರೆ. ಮತ್ತು ಅಡಿಕೆ ಗಿಡಕ್ಕೆ ನಾಳೆಯಿಂದ ಬಿಡಬೇಕು ಅಂತ ಕೂಡ ಹೇಳ್ತಾಯಿದ್ರು. ಮತ್ತು ನಾನು ಕೇಳಿದೆ, ಏನೇನು ಹಾಕ್ತೀರಾ, ಏನೇನು ಐಟಮ್ ಯೂಸ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು. ಅವರು ಹೇಳಿದರು 10 kg ಸಗಣಿ ಮತ್ತು 10 ಲೀಟ್ರು ಇದು ಗೋಮೂತ್ರ ಇಟ್ಕೊಂಡ್ಬಿಟ್ಟು, ಮತ್ತು 2 kg ಕಪ್ಪು ಬೆಲ್ಲ ಬರುತ್ತಲ್ವ, ಕಪ್ಪು ಬೆಲ್ಲ. ಕೆಲವರು ಒಂದೊಂದು ಥರ ಬೆಲ್ಲನೂ ಯೂಸ್ ಮಾಡ್ತಾರಂತೆ, ಬಟ್ ಇವ್ರು ಯೂಸ್ ಮಾಡ್ತಾ ಇರೋದು ಕಪ್ಪು ಬೆಲ್ಲ ಯೂಸ್ ಮಾಡ್ತಾರೆ. 10 kg ಸಗಣಿ ಮತ್ತು 10 ಲೀಟ್ರು ಗೋಮೂತ್ರ ಮತ್ತು 2 kg ಬೆಲ್ಲ. ಅಂದರೆ ಇದು ಒಂದು ಡ್ರಮ್ಮಿಗೆ ಮಾತ್ರ ಯೂಸ್ ಮಾಡ್ತಾ ಇರೋದು.
ಒಂದೊಂದು ಡ್ರಮ್ಗೆ ಇಷ್ಟಿಷ್ಟು ಯೂಸ್ ಮಾಡ್ತಾರಂತೆ. ಮತ್ತು ಬಂದುಬಿಟ್ಟು ಇದು ದ್ವಿಧಾನ್ಯ ಕಾಳಿರುತ್ತಲ್ಲ, ಬೇಳೆಕಾಳುಗಳು ಮತ್ತು ಕಾಳು ಥರ ಬರುತ್ತಲ್ಲ, ಕಾಳು ಐಟಮಲ್ಲಿ ಹಿಟ್ಟು ತೊಗೊಂಬಿಟ್ಟು ಯೂಸ್ ಮಾಡ್ತಾರಂತೆ. ಕಡಲೆ ಹಿಟ್ಟಾಗಲಿ ಏನಾದರೂ ಯೂಸ್ ಮಾಡ್ಬೋದು. ಇವ್ರು ಮಾಡ್ತಾಯಿರೋದು ಕಡಲೆ ಹಿಟ್ಟು ತೊಗೊತಾರಂತೆ. ಅದಕ್ಕೆ ಒಂದು 2 kg ಕಡಲೆ ಹಿಟ್ಟು ಮತ್ತು 2 kg ಬೆಲ್ಲ, 10 kg ಸಗಣಿ ಮತ್ತು 10 ಲೀಟ್ರು ಗೋಮೂತ್ರನ ತೊಗೊಂಬಿಟ್ಟು, ಮತ್ತು ಫಲವತ್ತತೆ ಇರುವಂಥ ಮಣ್ಣು ಬೇಕಂತೆ. ಒಂದು ಹಿಡಿಯಷ್ಟು, ಹಿಡಿಯಲ್ಲ, ಒಂದು ಹಿಡಿಯಷ್ಟು, 1 ಹಿಡಿ ಇಲ್ಲ 2 ಹಿಡಿ ಹಾಕ್ಬೇಕಂತೆ ಮಣ್ಣು. ಮತ್ತು ಮಣ್ಣು ಹಾಕ್ತಾರಂತೆ. ಹಾಕ್ಬಿಟ್ಟು ಮತ್ತು ಸಗಣಿ ಕೂಡ ಅಷ್ಟೇ, ಒಂದು ಚೂರು ಕೂಡ ಉಂಡೆ ಇಲ್ಲದೆ, ಗಂಟು ಇಲ್ಲದೆ ನೀಟಾಗೆಲ್ಲ ಕೈಯಲ್ಲೆಲ್ಲ ಕಿವುಚ್ಕೊಂಡ್ಬಿಟ್ಟು ಕಲಿಸ್ತಾರಂತೆ. ಮತ್ತು ಡ್ರಮ್ಮಲ್ಲಿ ಒಂದು ಕೊಡ ಅಷ್ಟೇ, ಒಂದು ಕೊಡ ಕಮ್ಮಿ ಇರೋಷ್ಟು ನೀರು ತೊಗೊತಾರಷ್ಟೇ. ನೋಡ್ತಾ ಇರ್ಬೋದು, ಮುಕ್ಕಾಲು ಡ್ರಮ್ ಇದೆ, ಇನ್ನೊಂದು ಚೂರು ಗ್ಯಾಪ್ ಇದೆ ಅಷ್ಟೇ. ಅಷ್ಟು ನೀರು ಹಾಕ್ಬಿಟ್ಟು ಅದಕ್ಕೆಲ್ಲ ಈ ಥರ ಐಟಮ್ ಎಲ್ಲ ಸೇರಿಸ್ಬಿಟ್ಟು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ತಾರಂತೆ. ಈ ಥರ ಒಂದೇ ದಿಕ್ಕಿಗೆ ತಿರುಗಿಸ್ತಾ ಇರ್ತಾರಂತೆ, ಯಾವಾಗಲೂ ಕೂಡ ತಿರುಗಿಸ್ಬಿಟ್ಟು ಅದನ್ನು ಬಿಸಿಲಿಗೆ ಇಡಬಾರ್ದಂತೆ. ಅದು ಯಾವಾಗಲೂ ಕೂಡ ನೆರಳಲ್ಲೇ ಇರಬೇಕಂತೆ. ಸ್ವಲ್ಪ ಬಿಸಿಲು ಜಾಸ್ತಿ ತಾಕ್ಬಿಟ್ರೆ ಅವು ಜೀವಕೋಶಗಳು ಇರ್ತಾವಲ್ಲ, ಉತ್ಪತ್ತಿ ಆಗಿರೋ ಕೂಡ ಸತ್ತೋಗ್ತವೆ ಅಂತ ಹೇಳ್ಬಿಟ್ಟು ಅದನ್ನು ನೆರಳಲ್ಲೇ ಇಟ್ಟಿರ್ತಾರೆ. ಅದಕ್ಕೋಸ್ಕರ ಇವರು ಕೂಡ ಒಂದು ನುಗ್ಗೆ ಮರದ ಕೆಳಗೆ ಇಟ್ಬಿಟ್ಟು 3 ಡ್ರಮ್ಮು ಮತ್ತು ಸ್ವಲ್ಪ ತಾಟ್ಪಾಲ್ ತೊಗೊಂಬಂದ್ಬಿಟ್ಟು ಎಲ್ಲ ಫುಲ್ ಪ್ಯಾಕ್ ಮಾಡಿಬಿಟ್ಟಿರ್ತಾರೆ. ಆ ಥರ ಅದಕ್ಕೆ ಜಾಸ್ತಿ ಬಿಸಿಲು ತಾಕ್ಬಾರ್ದಂತ ಹೇಳಿ ಇದನ್ನು ತಯಾರಿಸ್ಬಿಟ್ಟು 1 ವಾರ ಬಿಡಬೇಕಂತೆ. 1 ವಾರ ಬಿಟ್ಟು ಅಂದರೆ 10 ದಿನದೊಳಗೆ ಯೂಸ್ ಮಾಡಬೇಕಂತೆ. ಇದನ್ನು ಅಟ್ಲೀಸ್ಟ್ ಎಲ್ಲ ಮಿಕ್ಸಿಂಗ್ ಮಾಡಿ 1 ವಾರ ಬಿಟ್ಟರೆ ಜೀವಕೋಶಗಳೆಲ್ಲ ಉತ್ಪತ್ತಿ ಆಗುತ್ತೆ ಅಂತ, ಜಾಸ್ತಿ ಜೀವಕೋಶಗಳೆಲ್ಲ ಉತ್ಪತ್ತಿ ಆಗುತ್ತೆ. ಆಮೇಲೆ ನೆಕ್ಸ್ಟು 10 ದಿನದೊಳಗಡೆ ಯೂಸ್ ಮಾಡ್ತಾರೆ. ನೋಡ್ತಾ ಇರ್ಬೋದು ಗಿಡ ಎಷ್ಟು ಚೆನ್ನಾಗಿದೆ ಅಂತೇಳ್ಬಿಟ್ಟು. ಈ ಗಿಡಗಳಿಗೆಲ್ಲ ಪ್ಯೂರ್ ಗೊಬ್ಬರ ಹಾಕಿದ್ದಾರೆ. ಇದು ಕುರಿ ಗೊಬ್ಬರ, ಮೇಕೆ ಗೊಬ್ಬರ ಎಲ್ಲ ಇರುತ್ತಲ್ಲ, ಆ ಥರ ಗೊಬ್ಬರ ಹಾಕಿದ್ದಾರೆ. ಗಿಡಗಳು ಕೂಡ ಚೆನ್ನಾಗಿದ್ದಾವೆ. ಇದೇನಿಲ್ಲ ಅಂದರೂ ಕೂಡ ಸ್ವಲ್ಪ ಮಳೆ ಕಡಿಮೆ ಇದ್ದಾಗ, ಈ ಕಡೆ ಸೈಡ್ ಮಳೆ ಕಡಿಮೆನೇ, ಮಳೆನೇ ಬಂದಿಲ್ಲ ಹೇಳ್ಬೇಕಂದ್ರೆ ಪಾಪ. ಅದಕ್ಕೋಸ್ಕರ ಗಿಡ ಎಲ್ಲ ಈ ಥರ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರೆಲ್ಲ ಈ ಥರ ತಯಾರಿಸ್ಕೊಂಡಿದ್ದಾರೆ. ಇದನ್ನು ಯಾವ ಥರ ಗಿಡಗಳಿಗೆ ಹಾಕ್ತೀವಿ ಅನ್ನೋದನ್ನ ನಾಳೆ ತೋರಿಸ್ತೀನಿ ಅಂತ ಹೇಳಿದರು. ಅಂದರೆ ಶನಿವಾರ ಆಗಲೇ ಎಲ್ಲರೂ ಬರ್ತಾರೆ ಕೆಲಸಕ್ಕೆ, ಗಿಡಗಳಿಗೆಲ್ಲ ಹಾಕೋಕ್ಕೆ, ಆವಾಗ ತೋರಿಸ್ತೀನಿ ಅಂತ ಹೇಳಿದರು. ಸರಿ ಆಯ್ತು ಅಂತ ಹೇಳ್ಬಿಟ್ಟು ಹೊರಡ್ತಾ ಇದ್ದೀವಿ ನಾವು. ಅದೆಲ್ಲ ನೋಡ್ಕೊಂಬಿಟ್ಟು ನಿಜವಾಗ್ಲೂ ತುಂಬ ಹೆಲ್ಪ್ ಆಗುತ್ತೆ ಇದು. ಅದಕ್ಕೆ ಇವ್ರ ಗಿಡ ಎಲ್ಲ ಈ ಥರ ಇರೋದು. ಮಳೆ ಕೂಡ ತುಂಬ ಕಡಿಮೆ ಇದೆ ಹೇಳ್ಬೇಕಂದ್ರೆ, ಮಳೆನೇ ಆಗಿಲ್ಲ ಸರಿಯಾಗಿ. ಇಷ್ಟೊಂದಕ್ಕೆಲ್ಲ ಮೇಂಟೈನ್ ಮಾಡಬೇಕಂದ್ರೆ ತುಂಬ ಕಷ್ಟನೇ. ನೋಡ್ತಾ ಇರ್ಬೋದು ಸ್ವಲ್ಪ ಗಿಡಗಳೆಲ್ಲ ಆಗಲೇ ಬಾಡಿದ್ದಾವೆ. ಈ ಥರ ಎಲ್ಲ ಇದು ಮಾಡಿಬಿಟ್ಟು ಫಸ್ಟು ಗಿಡಗಳಿಗೆ ಹಾಕ್ತೀವಿ ಅನ್ನುವಾಗ ಮುಂಚೆನೇ ಸ್ವಲ್ಪ ಚೆನ್ನಾಗಿ ನೆನೆಸಿರ್ಬೇಕಂತೆ ಗಿಡ ಎಲ್ಲ. ಸ್ವಲ್ಪ ಚೆನ್ನಾಗಿ ಆವಾದಮೇಲೆ ಆಮೇಲೆ ಅದಕ್ಕೆ ಬಿಟ್ಕೊಂಬರ್ತಾರೆ. ಅದು ನಾನು ಸರಿಯಾಗಿ ನನಗೆ ಗೊತ್ತಿಲ್ಲ ನೀಟಾಗಿ. ನೆಕ್ಸ್ಟ್ ಟೈಮು ಹೇಳಿದ್ದೀನಿ, ಈ ಥರ ನೀವು ಜೀವಾಮೃತನ ತಯಾರಿಸ್ಬೇಕಾದ್ರೆ ಏನೇನು ಐಟಮ್ ಹಾಕ್ತೀರಾ, ಎಷ್ಟೆಷ್ಟು ಕ್ವಾಂಟಿಟಿಲಿ ಹಾಕ್ತೀರಾ ಅನ್ನೋದನ್ನು ನನಗೆ ವಿಡಿಯೋ ಮಾಡಿ ಕಳಿಸಿ ಅಂತ ಹೇಳಿದ್ದೀನಿ ನಮ್ಮ ಮನೆಯವ್ರಿಗೆ. ಸರಿ ಆಯ್ತು ಹೇಳು, ಇದೆಲ್ಲ ಖಾಲಿ ಆದಮೇಲೆ ನೆಕ್ಸ್ಟ್ ಮಾಡ್ತೀವಲ್ವ, ಅವಾಗೆಲ್ಲ ವಿಡಿಯೋದು ಮಾಡಿ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ನೋಡ್ಬೋದು ಈ ಕಡೆ ಅಡಿಕೆ ಗಿಡ ಎಲ್ಲ ಚೆನ್ನಾಗಿ ಬೆಳೆದಿದ್ದಾವೆ. ಇವಕ್ಕೂ ಕೂಡ ಬಿಡ್ತಾರೆ, ಮತ್ತು ಚಿಕ್ಕ ಗಿಡಕ್ಕೂ ಕೂಡ ಬಿಡ್ತಾರಂತೆ ಹೇಳ್ತಾಯಿದ್ರು. ಅದನ್ನೇ ನೋಡ್ಬೋದು. ಒಂದು 2 ಟೈಮ್, ಒಂದು ಟೈಮ್ 2 ಟೈಮ್ ಮಳೆ ಬಂದಿದ್ರೆ ಇನ್ನೂ ಚೆನ್ನಾಗಿರೋದು. ಆದರೂ ಕೂಡ ಇಷ್ಟು ಚೆನ್ನಾಗೆಲ್ಲ ಮೇಂಟೈನ್ ಮಾಡ್ತಾ ಇದ್ದಾರೆ. ಬೋರ್ವೆಲಲ್ಲಿ ಅಷ್ಟೇ ಕೂಡ ನೀರು ಕೂಡ ಕಡಿಮೆ ಆಗಿದೆ, ನೀರು ಕೂಡ ಬರ್ತಾ ಇಲ್ಲ. ಯಾಕೆಂದರೆ ತುಂಬ ಜಮೀನಿದೆ, ಇದು ತುಂಬ ಬೆಳೆಗಳೆಲ್ಲ ಇಟ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಎಲ್ಲದಕ್ಕೂ ನೀರು ಸಾಕಾಗ್ತಾ ಇಲ್ಲ. ಮಳೆಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ. ಇನ್ನು ಮಳೆ ಕೂಡ ಬರೋಂಗಿಲ್ಲ, ಏನೋ ಗೊತ್ತಿಲ್ಲ ಏನು ಮಾಡುತ್ತೋ ಏನೋ. ಆ ಕಡೆ ಎಲ್ಲ ದೊಡ್ಡ ದೊಡ್ಡ ಮರ ಕಾಣಿಸುತ್ತಲ್ಲ, ಅದು ಬಿಟ್ಟು ಮತ್ತು ಆ ಕಡೆ ನೆಕ್ಸ್ಟ್ ಕೂಡ ತೆಂಗಿನ ಮರ ಎಲ್ಲ ಇಟ್ಟಿದ್ದಾರೆ. ಆ ಕಡೆ ಸೈಡು ತೆಂಗಿನ ಮರ ಮತ್ತು ಅಡಿಕೆ ಗಿಡ ಎಲ್ಲ ಇಟ್ಟಿದ್ದಾರೆ. ಆ ಕಡೆ ಹೋಗಲಿಲ್ಲ ನಾವು, ಸ್ವಲ್ಪ ದೂರ ಇದೆ ಅದೆಲ್ಲ ಫುಲ್ಲು ಸುತ್ತಾಡ್ಕೊಂಬರ್ಬೇಕಂದ್ರೇ ಒಂದು 2 ಅವರ್ 3 ಅವರ್ ಟೈಮ್ ಹಿಡಿಯುತ್ತೆ. ಅಷ್ಟೊಂದು ಸುತ್ತಾಡೋಕ್ಕಾಗೋದಿಲ್ಲ ಅಂತ ಹೇಳಿಬಿಟ್ಟು ಈ ಕಡೆ ಮಾತ್ರ ಅದು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿ ಹೋಗ್ತಾಯಿದ್ದೀವಿ, ಹೋಗೋಣ ಅಂತೇಳಿ. ಇದು ಬೆಂಕಿ ಕಡ್ಡಿಗೆ ಯೂಸ್ ಮಾಡ್ತಾರಂತೆ. ಕಡ್ಡಿ ಬಂದುಬಿಟ್ಟು ಅಂದರೆ ಆ ಥರ ಮರ ಇದು. ಪ್ರತಿಯೊಂದೂ ಹೇಳ್ತಾಯಿದ್ರು. ಒಂದು ಚಿಕ್ಕ ಗಿಡ ಸಿಕ್ಕರೂ ಕೂಡ ಅದ್ರ ಬಗ್ಗೆ ಎಲ್ಲ ಹೇಳ್ತಾಯಿದ್ರು. ಬಟ್ ನನಗೆ ನೆನಪಲ್ಲಿ ಇಲ್ಲ ಸರಿಯಾಗಿ. ಅಲ್ಲಿದ್ದಿದ್ರೆ ನೀಟಾಗೆಲ್ಲ ಕೇಳಿಕೊಂಡು ನಾನು ಇದು ಮಾಡ್ಬೋದಾಗಿತ್ತು. ಅದಕ್ಕೆ ಇಲ್ಲಿ ನೋಡ್ಬೋದು ಮತ್ತು ಹುಳ್ಳಿ ಕೂಡ ಚೆಲ್ಲಿದ್ದಾರೆ. ಮತ್ತು ಹಸು ಮತ್ತು ದನ ಎಲ್ಲ ಇದ್ದಾವಲ್ವ, ಅವಕ್ಕೂ ಸ್ವಲ್ಪ ಮೇವು ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಆ ಕಡೆ ಸೈಡು ಸಪ್ಪೆ ಎಲ್ಲ ಹಾಕಿದ್ದಾರೆ, ಮತ್ತು ಹುಳ್ಳಿ ಎಲ್ಲ ಚೆಲ್ಲಿದ್ದಾರೆ. ನೋಡ್ತಾ ಇರ್ಬೋದು. ಇನ್ನು ಚಿಕ್ಕ ಚಿಕ್ಕ ಗಿಡ ಈಗ ಇದಾಗ್ತಾ ಇದ್ದಾವೆ. ಮಳೆ ಬಂದಂತೂ ತುಂಬ ಚೆನ್ನಾಗಿ ಬೆಳ್ಕೊಳ್ತವೆ ಅವು.
ಇನ್ನು ಎಲ್ಲನೂ ಕೇಳ್ಕೊತ ನನಗೆ ಏನೇನು ಡೌಟ್ ಬರುತ್ತೆ ಎಲ್ಲ ಕೇಳ್ಕೊತ ಹೋಗ್ತಾ ಇದ್ದೆ. ಇಲ್ಲಿ ಬಂದುಬಿಟ್ಟು ಸ್ವಿಮ್ಮಿಂಗ್ ಪೂಲ್ ಇಲ್ಲಿ ಮಾಡಬೇಕಂತ ಇದ್ರೆ ಅಂತ ಫಸ್ಟಿಗೆ ಇಲ್ಲಿ ಯಾಕೋ ಸೆಟ್ ಆಗಲಿಲ್ಲ, ಬೇಡ ಅಂತ ಹೇಳ್ಬಿಟ್ಟು ಅವರು ಆ ಕಡೆ ಮಾಡಿದ್ದಾರೆ. ಇದು ಕೂಡ ಮನೆ ಆಪೋಸಿಟ್ ಚೆನ್ನಾಗಿತ್ತು, ಇಲ್ಲೇ ಮಾಡ್ಬೋದಾಗಿತ್ತು ಅನಿಸ್ತು ನನಗೂ ಕೂಡ. ಆಮೇಲೆ ಅವ್ರು ಹೇಳಿದ್ರು ಇದು ನೇರಳೆ ಮರ, ಪೆನ್ನೇರಳೆ ಅಂತ ಹೇಳ್ತಾರಂತೆ ಇದನ್ನು. ಇದು ಇಷ್ಟು ಈ ಗಿಡ ಇದ್ದಾಗಲೇ ಹಣ್ಣು ಕಾಯಿ ಬಿಡುತ್ತಂತೆ. ಮತ್ತು ತೋರಿಸ್ತಾ ಇದ್ರಿ ನೋಡಿ, ಕಾಯಿ ಬಿಟ್ಟಿದೆ, ಈ ಥರ ಇರುತ್ತೆ ನೇರಳೆ ಹಣ್ಣು ಅಂತ ತೋರಿಸ್ತಾ ಇದ್ರು. ಇನ್ನು ಇವಾಗ ಸ್ಟಾರ್ಟು, ಹೂವು ಎಲ್ಲ ಬಿಟ್ಟಿತ್ತು, ಕಾಯಿ ಬಂದ್ಬಿಟ್ಟು ಈ ಥರ ಇರುತ್ತೆ. ತುಂಬ ಚೆನ್ನಾಗೇ ಹೇಳ್ತಾಯಿದ್ರು ಎಲ್ಲರೂ. ಈ ಥರ ನೋಡಿ ಗಿಡಗಳೆಲ್ಲ ಪಾಪ ಆದಷ್ಟು ಚೆನ್ನಾಗಿ ಡ್ರಿಪ್ಪಿಂದ ನೀರೆಲ್ಲ ಬಿಟ್ಕೊಂಡು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಒಂದು ಗಿಡ ಕೂಡ ಬಾಡೋದ್ರೆ ಒಂಥರ ಮನಸ್ಸಿಗೆ ಬೇಜಾರಾಗುತ್ತೆ. ಇರೋ ನೀರಲ್ಲೇ ಅವರು ಈ ಥರ ಮಾಡ್ತಾಯಿದ್ದಾರೆ. ಮತ್ತು ಸ್ವಿಮ್ಮಿಂಗ್ ಪೂಲ್ಗೆ ಫುಲ್ಲು ನೀರು ಬಿಟ್ಬಿಡ್ತಾರೆ. ಅಲ್ಲಿ ಯಾರೂ ಇವಾಗ ಈಜಾಡಲ್ಲ ಏನಿಲ್ಲ. ಅವ್ರು ಏನಾದರೂ ಬಂದರೆ ಮಾತ್ರ ಅವರು ಅದ್ರಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾರೆ ಅಷ್ಟೇ, ಅದು ಬಿಟ್ಟರೆ ಇನ್ನು ಯಾರೂ ಹೋಗಲ್ಲ ಅದರೊಳಗೆ. ಮತ್ತು ಸ್ವಿಮ್ಮಿಂಗ್ ಪೂಲ್ ಎಲ್ಲ ಫುಲ್ ಮಾಡಿಬಿಟ್ಟು ಅದರಿಂದನೇ ಮೋಟ್ರ್ ಹಾಕಿ ಗಿಡಗಳಿಗೆಲ್ಲ ಡ್ರಿಪ್ ಮುಖಾಂತರ ನೀರು ಹೋಗೋ ಥರ ಮಾಡ್ತಾರಂತೆ. ಇಲ್ಲಿ ನೋಡ್ಬೋದು, ಈ ಕಡೆ ಎಲ್ಲ ಅಡಿಕೆ ಗಿಡ ಇದ್ದಾವೆ, ಆ ಕಡೆ ಫುಲ್ಲು ತೆಂಗಿನ ತೋರಿಸಿಲ್ಲ, ಅದು ಯಾವಾಗಾದ್ರೂ ನೆಕ್ಸ್ಟ್ ತೋರಿಸ್ತೀನಿ, ನೆಕ್ಸ್ಟ್ ಹೋದಾಗ ನೋಡ್ಬೋದು. ಇಷ್ಟಕ್ಕೂ ಕೂಡ ಇವಾಗೆಲ್ಲ ಫುಲ್ಲು ಅದು ಜೀವಾಮೃತ ಅನ್ನೋದನ್ನು ಎಲ್ಲನೂ ಬಿಟ್ಕೊಂಬರ್ಬೇಕಂತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತೇಳ್ಬಿಟ್ಟು. ನಿಜವಾಗ್ಲೂ ಇಲ್ಲಿ ಹೋದ್ರಂತೂ ವಾಪಸ್ ಬರೋಕ್ಕೆ ಮನಸ್ಸು ಬರೋಲ್ಲ, ಅಷ್ಟು ಚೆನ್ನಾಗಿದೆ ನೇಚರು. ಇಂಥ ಕಣ್ಣು ತುಂಬಿಸ್ಕೋಬೇಕಂದ್ರೆ ಅದೃಷ್ಟ ಮಾಡಿರಬೇಕು ನಿಜವಾಗ್ಲೂ. ನಮ್ಮ ಸೈಡ್ ಇವಾಗ ನಾನಿರೋದ್ರಲ್ಲಂತೂ ಯಾವ ಹತ್ರನೂ ಈ ಥರ ಕಾಡಿಲ್ಲ, ಮತ್ತು ವಾತಾವರಣ ಇಲ್ಲ, ಬೆಟ್ಟ ಗುಡ್ಡ ಏನೇ ಇಲ್ಲ. ನಮ್ಮ ಯಜಮಾನ್ರೂರಲ್ಲಂತೂ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ, ಅಲ್ಲೇ ಇರಬೇಕು ಅಂತ ಮನಸ್ಸು ಬಂದುಬಿಡ್ತದೆ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ ವಾತಾವರಣ ಮಾತ್ರ. ಮೇಲಿಂದ ನೋಡಿದ್ರೆ ಈ ಥರ ಎಲ್ಲ ಕಾಣಿಸುತ್ತೆ, ಇದು ಇಷ್ಟಿದೆ ಅಂತ ಹೇಳಿಬಿಟ್ಟು. ನಮ್ಮ ಮನೆಯವರು ಮನೆ ಮೇಲೆ ಹತ್ಬಿಟ್ಟು ಅದು ವಿಡಿಯೋ ಮಾಡಿದ್ದಾರೆ. ಜಾಸ್ತಿ ದಿನ ಆ ಕಡೆ ಕೂಡ ಏನೋ ಅದು ಕಾಣಿಸ್ತಾ ಇಲ್ಲ, ತುಂಬ ಜಮೀನಿದೆ ಇವ್ರದ್ದು. ನೋಡ್ತಾ ಇರ್ಬೋದು, ಇಷ್ಟೊಂದು ಜಮೀನಿಗೆಲ್ಲ ಇವರೇ ನೋಡ್ಕೊತಾ ಇರ್ತಾರೆ ಒಂದೊಂದು ಟೈಮು. ಇದು ಬಂದುಬಿಟ್ಟು ಅಂಜೂರ ಹತ್ತಿ ಹಣ್ಣು ಅಂತಾರಂತೆ ಇದನ್ನು. ಇದು ಮಾರ್ಕೆಟಲ್ಲಿ ತುಂಬ ಕಾಸ್ಟ್ಲಿ ಹಣ್ಣು ಅಂತ. ಇದು ತುಂಬ ಪ್ರೋಟೀನ್ ಅಂಶ ಎಲ್ಲ ಹೊಂದಿರುತ್ತಂತೆ. ನೋಡ್ತಾ ಇರ್ಬೋದು, ಇಷ್ಟು ಚಿಕ್ಕ ಗಿಡಕ್ಕೆ ಹಣ್ಣೆಲ್ಲ ಬಿಟ್ಟಿದ್ದಾವೆ, ಬಿಟ್ಟು ಎಲ್ಲ ಹೋಗ್ಬಿಟ್ಟಿದ್ವು, ಎಷ್ಟೊಂದು ಹೋಗಿದ್ವು. ನಮ್ಮ ಮನೆಯವ್ರಂತೂ ಇಲ್ಲಿವರೆಗೂ ಬಂದವರೆಲ್ಲ ನೋಡ್ಕೊಳಕ್ಕಾಗಲ್ಲ, ಯಾವಾಗನ ಸಮ್ ಟೈಮ್ ಹಿಂಗೆ ಬಂದಾಗ ನೋಡ್ಕೊತಾ ಇರ್ತಾರಲ್ವ, ಅವಾಗ ಇದು ಮಾಡ್ತಾರೆ. ಸುಮ್ಮನೆ ನೋಡಿ ಇಷ್ಟಪಟ್ಟು ಅಷ್ಟೇ, ನಾನು ಅದನ್ನು ಕಿತ್ಕೊಳ್ಳಿಲ್ಲ, ನಮ್ಮ ಮನೆಯವ್ರು ಕೂಡ ಕಿತ್ಕೊಳ್ಳಿಲ್ಲ. ವೀಡಿಯೋಗೋಸ್ಕರ ಹಿಂಗೆ ಮಾಡ್ಕೊಂಡು ಹಂಗೆ ಮುಂದಕ್ಕೆ ಹೋಗ್ತಾ ಇದ್ದೀವಿ. ಆಮೇಲೆ ನೆನೆಸ್ಕೊಂಡ್ವಿ, ತುಂಬ ದೂರ ಹೋದ್ಮೇಲೆ ಹತ್ತಿ ಹಣ್ಣು ಕಿತ್ಕೋಬೇಕಾಗಿತ್ತಲ್ಲ ಅಂತ ಹೇಳ್ಬಿಟ್ಟು. ಇದು ತುಂಬ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು, ಮತ್ತು ಕಾಸ್ಟ್ಲಿ ಹಣ್ಣಂತೆ. ಇದು ತುಂಬ ರೇಟ್ ಅಂತ ಮಾರ್ಕೆಟಲ್ಲೆಲ್ಲ ಹೇಳ್ತಾಯಿದ್ರು. ಅದನ್ನು ಕೂಡ ತುಂಬ ಕಾಸ್ಟ್ಲಿ ಇದು, ಸಿಕ್ಕಾಗ ತಿಂದುಬಿಡಬೇಕು ಅಂತ ಹೇಳ್ತಾಯಿದ್ರು. ನಾನು ಹೇಳ್ತಾಯಿದ್ದೆ, ಸಿಕ್ಕಾಗ ಏನು ತಿನ್ನಲ್ಲ ಬಿಡಪ್ಪ ನೀನು ಅಂತ ಹೇಳ್ಬಿಟ್ಟು. ಎಷ್ಟೊಂದು ಹಣ್ಣುಗಳಿದ್ದಾವೆ, ಎಲ್ಲ ಇದ್ದಾವೆ, ಆದರೂ ಕೂಡ ಅವ್ರು ಏನು ಜಾಸ್ತಿ ಅದನ್ನು ತಿನ್ನೋಕ್ಕೂ ಯೂಸ್ ಮಾಡೋಕ್ಕೂ ಹೋಗಲ್ಲ, ಮನೆಗೆ ಸಮೇತ ತೊಗೊಂಡೋಗಲ್ಲ, ಎಲ್ಲ ಸುಮ್ಮನೆ ಗಿಡದಲ್ಲೇ ಬಿಟ್ಟಿರ್ತಾರೆ. ಇವು ಬಂದುಬಿಟ್ಟು ಮತ್ತು ಸ್ವಲ್ಪ ಎಲ್ಲ ಗಂಧದ ಮರ ಎಲ್ಲ ಹಾಕಿದ್ದಾರೆ. ಒಂದು ತೆಂಗಿನ ಮರ ಮತ್ತು ಒಂದು ಗಂಧದ ಮರ ಎಲ್ಲ ಹಾಕಿದ್ದಾರೆ, ಜಾಸ್ತಿನೇ ಹಾಕಿದ್ದಾರೆ ಸ್ವಲ್ಪ. ಈ ಥರ ಇದೆ, ವಾತಾವರಣ ಮಾತ್ರ ಚೆನ್ನಾಗಿದೆ. ಇನ್ನು ಅಲ್ಲೆಲ್ಲ ನೋಡಿಕೊಂಡು ಸುತ್ತಾಡಿಕೊಂಡು, ಮತ್ತು ಸ್ವಲ್ಪ ಡ್ರಿಪ್ಪಲ್ಲಿ ನೀರು ಬರ್ತಿದ್ವು ಇಲ್ಲ ಅಂತದೆಲ್ಲ ಚೆಕ್ ಮಾಡಿದ್ರು ನಮ್ಮ ಮನೆಯವರು. ನಾನು ಸುಮ್ಮನೆ ಈ ಥರ ವೀಡಿಯೋ ಎಲ್ಲ ಮಾಡ್ಕೊತಾ ಇದ್ದೆ. ಅವರೆಲ್ಲ ಕೆಲಸ ಎಲ್ಲ ಮುಗಿಸ್ಕೊಬಂದು ಅವ್ರು ರೆಡಿ ಆಗೋಷ್ಟೊತ್ತಿಗೆ ಟೈಮ್ ಆಗಿಬಿಟ್ಟಿತ್ತು. ಇನ್ನು ಹಂಗು ಹಿಂಗು ಮಾಡಿ ಹೊರಟ್ವಿ ನಾವು. ಹೋಗ್ಬಿಟ್ಟು ಅಲ್ಲಿ ಅತ್ತೆನ ಮತ್ತು ನಮ್ಮ ಅಕ್ಕನ ಪಾಪನ ಎಲ್ಲರನ್ನೂ ನೋಡಿಕೊಂಡು ಎಲ್ಲರನ್ನೂ ಮಾತಾಡಿಸ್ಕೊಂಡು ಅಲ್ಲಿ ಜಾಸ್ತಿ ಹೊತ್ತೇ ಇದ್ವಿ. ಅದರಲ್ಲಿ ಏನು ನಾನು ವೀಡಿಯೋ ಮಾಡಲಿಲ್ಲ, ವಿಡಿಯೋ ಕೂಡ ಮಾಡೋಕ್ಕೆ ಹೋಗಲಿಲ್ಲ ನಾನು. ಅವರು ಕೂಡ ಜಾಸ್ತಿ ಮತ್ತು ಈರುಳ್ಳಿ ಅದೆಲ್ಲ ಚೆನ್ನಾಗಿ ಬೆಳೀತಾಯಿದ್ರು. ಈರುಳ್ಳಿ ಎಲ್ಲ ಆರಿಸ್ತಾಯಿದ್ರು ಎಲ್ಲರೂ ಕೆಲಸದವ್ರು ಬಂದುಬಿಟ್ಟು. ಅವರೆಲ್ಲ ಕೆಲಸದಲ್ಲಿ ಬ್ಯುಸಿ ಇದ್ರಲ್ವ. ಇನ್ನು ನಾನು ವೀಡಿಯೋ ಇನ್ನೇನು ಮಾಡೋಣ ಅಂತ ಹೇಳ್ಬಿಟ್ಟು ಪಾಪು ಜೊತೆ ಸ್ವಲ್ಪ ಆಟ ಆಡಿ, ಅತ್ತೆ ಹತ್ರ ಮಾತಾಡಿಕೊಂಡು, ಮತ್ತು ನಮ್ಮ ಅಕ್ಕನ ಹತ್ರ ಕೂಡ ಮಾತಾಡಿಕೊಂಡು, ಮತ್ತು ವಾಪಸ್ ಬರಬೇಕಾರೆ ಇಷ್ಟೊಂದು ಗಂಟು ಹೊತ್ಕೊಬಂದ್ವಿ. ಅಂದರೆ ಹೋದರೆ ಬರೋ ಕೈಯಲ್ಲಿ ಕಳಿಸಲ್ಲ, ಒಂದು ಸ್ವಲ್ಪ ತೆಂಗಿನಕಾಯಿ ಮತ್ತು ಕೊಬ್ಬರಿ, ಈರುಳ್ಳಿ ಮತ್ತು ಟೊಮೊಟೊ ಎಲ್ಲ ಜಾಸ್ತಿ ಇತ್ತು ಅಲ್ಲಿ. ಅದಕ್ಕೆ ಅತ್ತೆ ಎಲ್ಲ ತೊಗೊಂಡೋಗಿ ಮನೆಗಾದರೂ ಇಡಮ್ಮ ಅಂತ ಹೇಳಿಬಿಟ್ಟು ಕಳಿಸಿದ್ರು. ಇನ್ನು ನಾವು ಕೂಡ ಎಲ್ಲ ತೊಗೊಂಡು ಬಂದ್ವಿ. ಓಕೆ ಫ್ರೆಂಡ್ಸ್, ಈ ಚಿಕ್ಕ ವಿಡಿಯೋ ನಿಮಗೆ ನೋಡಿಬಿಟ್ಟು ಏನು ಅನ್ನಿಸ್ತಾನೆ ಅದು ಕಮೆಂಟಲ್ಲಿ ಕಮೆಂಟ್ ಮಾಡಿ. ಏನೇ ಡೌಟ್ ಇದ್ದರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಆದಷ್ಟು ನಾನು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಎಲ್ಲರೂ ಸಪೋರ್ಟ್ ಮಾಡಿ, ವಿಡಿಯೋ ನೋಡಿಬಿಟ್ಟು ಸುಮ್ಮನೆ ಆಗಬೇಡಿ. ಮತ್ತು ನಿಮ್ಗೆ ಏನು ಅನ್ನಿಸ್ತು ಅನ್ನೋದು ಕೂಡ ಕಮೆಂಟಲ್ಲಿ ತಿಳಿಸಿ, ಲೈಕ್ ಕೂಡ ಮಾಡಿ. ಮತ್ತು ರಿಕ್ವೆಸ್ಟು, ನನ್ನ ವ್ಲಾಗುಗಳಾಗಲಿ ಮತ್ತು ನನ್ನ ಚಾನಲ್ಲಾಗಲಿ ನಿಮ್ಮ ಫ್ರೆಂಡ್ಸ್ಗೆ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಆದಷ್ಟು ಅಂತ ಕೇಳ್ಕೊಳ್ತೀನಿ. ನನಗೂ ಸಪೋರ್ಟ್ ಮಾಡಿದ್ರೂ ಕೂಡ ನಿಮಗೂ ಕೂಡ ಒಳ್ಳೆಯದಾಗುತ್ತೆ ಅಂತ ಕೇಳ್ಕೊಳ್ತಾ ಈ ವ್ಲಾಗ್